ಎಲ್ಲರಿಗೂ ಶುಭೋದಯ ಮತ್ತು ಪ್ರೀತಿಪೂರ್ವಕ ಸ್ವಾಗತ. ದಿವಂಗತ ಶೇಡಿಗುಮ್ಮೆ ಕೃಷ್ಣ ಭಟ್ ಯಕ್ಷಗಾನ ಭಾಗವತರು. ಇವರು ದಿನಾಂಕ 12/10/1925 ಜನಿಸಿದವು. ಅವರ ಜನ್ಮ ಶತಮಾನೋತ್ಸವದ ವರ್ಷವಾಗಿದೆ. ಇವರ ಜನ್ಮ ಶತಾಬ್ದಿ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈಗ ಗಣ್ಯ ಅತಿಥಿಗಳಿಂದ ದೀಪವನ್ನು ಪ್ರಜ್ವಲಿಸಿ ದೀಪವನ್ನು ಬೆಳಗಿಸಲು ನಮ್ಮ ಹಿರಿಯರಾದ ಡಾಕ್ಟರ್ S.B. ಸುಳ್ಯ, ಶೇಡಿಗುಮ್ಮೆ ವಾಸುದೇವ ಭಟ್ ಮತ್ತು ಇತರ ಗಣ್ಯರನ್ನು ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದ್ದೇವೆ. ಹೊಸಮೂಲೆ ಗಣೇಶ ಭಟ್, ಇವರಿಗೆ ಶೇಡಿಗುಮ್ಮೆ ನಾರಾಯಣ ಭಟ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಹಿನ್ನೆಲೆ ಉಂಟು ಮಾರಾಯ. ಈಗ ಒಂದು ಕಂಟಕವನ್ನು ನಿವಾರಿಸುವಲ್ಲಿ ಆ ಕಂಟಕವೇ ನಮಗೆ ಪರಮ ಬಾಧಕವಾಗಿ ಕಾಡ್ತದೆ ಅಂತ ಅರ್ಥ ಅಲ್ಲ. ಸಣ್ಣ ಮಟ್ಟಿನಲ್ಲಿ ಕಾಡುವುದಿದ್ರೆ ಅದು ಕಚ್ಚುವುದಕ್ಕೆ ದಂಶನ ಅಂತ ಇರಬಹುದು. ಹಾಗೆ ಪ್ರಭೋ, ನೀನು ಒಳ್ಳೆಯ ಸುಧತಿಯನ್ನು ಹೊಂದಿದವ, ಒಳ್ಳೆಯ ದಂತಪಂಕ್ತಿಯನ್ನು ಹೊಂದಿದವ. ಯಾಕಂದ್ರೆ ಬಹಳ ಮಂದಿ ಸುಧತಿಯನ್ನೆಲ್ಲ ನಿನ್ನನ್ನು ಕೈಗೊಳ್ಳಲಿಲ್ಲ ನೋಡಿಕೊಳ್ಳುವುದು. ಒಂದು ಪ್ರಸಂಗದಲ್ಲಿ ಆದಿ ಪೂಜಿತ ನೀನು ವೇದ ವಂದಿತ
ಶರಣು ನಿನಗೆ ಶರಣು ವಿನಾಯಕ ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸು ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ ಹಾಗೂ ಇಲ್ಲಿ ಸಭೆ ಸೇರಿರುವ ನನ್ನ ಎಲ್ಲ ಆತ್ಮೀಯ ಬಂಧು ಮಿತ್ರರೇ ಹಾಗೂ ಭಗಿನಿಯರೇ, ಎಲ್ಲರಿಗೂ ನನ್ನ ಮೊದಲನೆಯ ವಂದನೆಗಳು. ನನ್ನ ತಂದೆ ದಿವಂಗತ ಶೇಡಿಗುಮ್ಮೆ ಕೃಷ್ಣ ಭಟ್ಟರ ಜನ್ಮ ಶತಮಾನೋತ್ಸವವನ್ನು ಅವರ ಮಕ್ಕಳಾದ ನಾವೆಲ್ಲ ಸೇರಿ ಇಂದು ಆಚರಿಸುತ್ತಿದ್ದೇವೆ. ಈ ಸಂಸ್ಮರಣಾ ಸಮಾರಂಭದಲ್ಲಿ ಸ್ವಾಗತ ಭಾಷಣ ಮಾಡುವ ಸದವಕಾಶ ಅವರ ಹಿರಿಯ ಮಗಳಾದ ನನಗೆ ಲಭ್ಯವಾಗಿದೆ. ತಂದೆಯವರು ವೃತ್ತಿಯಲ್ಲಿ ಕೃಷಿಕರಾಗಿದ್ದರೂ ಯಕ್ಷಗಾನದಲ್ಲಿ ಅವರಿಗಿದ್ದ ಅಪಾರ ಆಸಕ್ತಿಯಿಂದಾಗಿ ಅಷ್ಟೇನೂ ಸೌಕರ್ಯ, ಅನುಕೂಲತೆ, ಪ್ರೋತ್ಸಾಹಗಳು ಇಲ್ಲದ ಆ ಕಾಲದಲ್ಲಿ ಯಕ್ಷಗಾನದ ಶಾಸ್ತ್ರೀಯ ಹಾಡುಗಾರಿಕೆಯನ್ನು ಅಭ್ಯಾಸ ಮಾಡಿ ಹವ್ಯಾಸಿ ಭಾಗವತರಾಗಿ ಸುಮಾರು 3 ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಯಕ್ಷಗಾನದ ಉಪಾಸಕರಾಗಿ ಅವರು ಗಳಿಸಿದ ಅಭಿಮಾನಿ ಬಳಗ ಬಹಳ ದೊಡ್ಡದು. ಅವರ ಈ ಸಾಧನೆ ನಿಜವಾಗಿಯೂ ಶ್ಲಾಘನೀಯ. ಎಲೆಮರೆಯ ಕಾಯಿಯಂತೆ ಬಾಳಿ ಬದುಕಿದ ಈ ವಿಭೂತಿ ಪುರುಷನನ್ನು ಇಲ್ಲಿನ ಯುವ ಜನತೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅವರು ಗತಿಸಿ ಈಗಾಗಲೇ 4 ದಶಕಗಳ ಮೇಲೆ ಆಯಿತು. ಅವರ ಹಾಡುಗಳನ್ನು ಮತ್ತೆ ಸವಿಯೋಣ ಎಂದರೆ ಧ್ವನಿ ಸುರುಳಿಗಳೇ ಲಭ್ಯವಿಲ್ಲ. ಸ್ವಂತ ಮೊಮ್ಮಕ್ಕಳಲ್ಲಿ ಕೂಡ ಅವರು ನೋಡಿರುವುದು ನನ್ನ 2 ಮಕ್ಕಳನ್ನು ಮಾತ್ರ, ಬೇರೆ ಯಾರನ್ನು ಅವರು ನೋಡಿಲ್ಲ. ಆದ್ದರಿಂದ ಅವರನ್ನು ನೆನಪಿಸಿಕೊಳ್ಳುವ ಈ ಕಾರ್ಯಕ್ರಮ ನಡೆಸುತ್ತಿರುವುದು ತುಂಬಾ ಔಚಿತ್ಯಪೂರ್ಣ ಅಂತ ನನಗೆ ಅನಿಸುತ್ತದೆ. ಈ ಕಾರ್ಯಕ್ರಮದ ರೂವಾರಿ ನನ್ನ ತಮ್ಮ ಗೋಪಾಲಕೃಷ್ಣ. ಕೈಗೆತ್ತಿಕೊಂಡ ಕಾರ್ಯವನ್ನು ನೆರವೇರಿಸದೆ ಬಿಡುವವನೇ ಅಲ್ಲ ಅವನಿಗೆ ಬೆಂಬಲಕ್ಕಾಗಿ ನಾವೆಲ್ಲ ಇದ್ದೇವೆ. ಇಂದಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಶ್ರೀ ನಾರಾಯಣ ಭಟ್ ಕಬೆಕೋಡು ಇವರು ನಮಗೆ ಬಂಧುಗಳೂ ಆಗಿರುವ ಕಬೆಕೋಡು ಸುಬ್ರಹ್ಮಣ್ಯ ಶಾಸ್ತ್ರಿ ಸುಭದ್ರಮ್ಮ ದಂಪತಿಗಳ ಸುಪುತ್ರ. ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀ NB ಕಬೆಕೋಡು ಇವರಿಗೆ ಶೇಡಿಗುಮ್ಮೆ ಸಹೋದರ ಸಹೋದರಿಯರೆಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ SK ನಾರಾಯಣ ಭಟ್ರು ವೇದಿಕೆಗೆ ಬಂದು ಶಾಲು ಪುಷ್ಪಗುಚ್ಛಗಳೊಂದಿಗೆ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರಿಶ್ರಮದಿಂದ ಸ್ಮರಣ ಸಂಚಿಕೆ ಸಿದ್ಧವಾಯಿತು. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಇಲ್ಲಿಗೆ ಆಗಮಿಸಿರುವ ಶ್ರೀಯುತ ಕೂಡ್ಲು ಮಹಾಬಲ ಶೆಟ್ಟರು ಈ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಅವರ ಬಗ್ಗೆ ತುಂಬಾ ಅಭಿಮಾನ ಹೊಂದಿರುವ ಶೆಟ್ಟರು ಈ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡುತ್ತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. MGM ಕಾಲೇಜಿನಲ್ಲಿ ಕನ್ನಡ
ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಮುಂದೆ ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ನಿವೃತ್ತಿಯ ಬಳಿಕ ಅಲ್ಲೇ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರದು ಬಹುಮುಖ ವ್ಯಕ್ತಿತ್ವ. ಸಾಹಿತಿ, ಅಂಕಣಕಾರ, ಸಂಶೋಧಕ, ಸಂಪಾದಕ, ಯಕ್ಷಗಾನ ಕಲಾವಿದ, ಪ್ರಸಂಗಕರ್ತ ಹೀಗೆ 10 ಹಲವು ಆಯಾಮಗಳಲ್ಲಿ ಅವರ ಸಾಹಿತ್ಯಿಕ ಆಸಕ್ತಿ ಅನುಭವಗಳು ಅನಾವರಣಗೊಂಡಿವೆ. ಈಗ ಸಾಂಸ್ಕೃತಿಕ ಧಾರ್ಮಿಕ ವೇದಿಕೆಗಳಲ್ಲಿ 100 ಉಪನ್ಯಾಸಗಳನ್ನು ನೀಡಿರುವ ಶ್ರೀ ಗಣರಾಜ ಕುಂಬಳೆಯವರು ವಿವೇಕ ಜಾಗೃತಿ ಪ್ರಶಸ್ತಿ, ಶೇಣಿ ಗೋಪಾಲಕೃಷ್ಣ ಭಟ್ರ ಶತಮಾನೋತ್ಸವ ಪ್ರಶಸ್ತಿ, ಮಲ್ಪೆ ಶಂಕರನಾರಾಯಣ ಸಾಮಗ ಪ್ರಶಸ್ತಿ ಮುಂತಾದವುಗಳಿಗೆ ಭಾಜನರಾಗಿದ್ದಾರೆ. ಶ್ರೀ ಗಣರಾಜ ಕುಂಬಳೆಯವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸ್ವಂತ ಚಿಕ್ಕಪ್ಪ ಯಕ್ಷಕವಿ ಶೇಡಿಗೊಮ್ಮೆ ವಾಸುದೇವ ಭಟ್ರು. ಇವರು ಕವಿ, ಭಾಗವತರು, ಪ್ರಸಂಗಕರ್ತರು. ಚಿಕ್ಕಂದಿನಿಂದಲೇ ತಮ್ಮ ಅಣ್ಣನ ಜೊತೆ ಯಕ್ಷಗಾನ ಕಾರ್ಯಕ್ರಮಗಳಿಗೆಲ್ಲ ಹೋಗುತ್ತಿದ್ದರು. ಅಣ್ಣನಂತೆಯೇ ಹಾಡುಗಾರಿಕೆಯನ್ನು ಅಭ್ಯಾಸ ಮಾಡಿಕೊಂಡರು. ಸುಮಾರು 30ಕ್ಕೂ ಹೆಚ್ಚು ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ 11 ಪ್ರಕಟವಾಗಿವೆ. ಕೆಲವು ಪ್ರಸಂಗಗಳು ಬಯಲಾಟ, ತಾಳಮದ್ದಳೆ ರೂಪದಲ್ಲಿ ಪ್ರದರ್ಶಿತವಾಗಿವೆ. ಅವರು ಇತ್ತೀಚೆಗೆ ರಚಿಸಿದ ವೀರ ತಪಸ್ವಿ ಪರಶುರಾಮ ಎಂಬ ಕೃತಿಯಲ್ಲಿ 1000ಕ್ಕೂ ಹೆಚ್ಚು ಪದ್ಯಗಳಿವೆ. ಬಹುಶಃ ಯಕ್ಷಗಾನದ ಇತಿಹಾಸದಲ್ಲಿ ಇದೊಂದು ದಾಖಲೆ. ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಫಣಿಗಿರಿ ಪ್ರತಿಷ್ಠಾನ ಪ್ರಶಸ್ತಿ, ಕೇರಳ ಸರ್ಕಾರದ ತುಳು ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಈ ನಮ್ಮ ಚಿಕ್ಕಪ್ಪ ಆಶುಕವಿ ಕೂಡ. ಯಾವುದೇ ವಸ್ತು ಅಥವಾ ವಿಷಯದ ಬಗ್ಗೆ ಕೂಡಲೇ ಸೊಗಸಾದ ಕವನ ರಚಿಸಬಲ್ಲ. ಪವಿತ್ರ ಕ್ಷೇತ್ರವಾದ ಶ್ರೀ ಅನಂತಪುರದಲ್ಲಿ ನೆಲೆಯಾಗಿರುವ ಅನಂತ ಪದ್ಮನಾಭ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ನಮಿಸಿ, ದಿವಂಗತ ಶೇಡಿಗುಮ್ಮೆ ಕೃಷ್ಣ ಭಟ್ಟರ ಜನ್ಮಶತಾಬ್ದಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯರಾದ ಶ್ರೀ ನಾರಾಯಣ ಭಟ್ರೆ, ಮುಖ್ಯ ಅಭ್ಯಾಗತರಾಗಿ ಸ್ಮರಣ ಗ್ರಂಥವನ್ನು ಬಿಡುಗಡೆಗೊಳಿಸಲಿಕ್ಕಿರುವ ಹಿರಿಯರಾದ ದೇವಕೀರ್ತನೆಯ ಕೂಡ್ಲು ಅವರೇ, ನನ್ನ ಅತ್ಯಂತ ಗೌರವಾದರಗಳಿಗೆ ಅರ್ಹರಾದ ಶೇಡಿಗೊಮ್ಮೆ ವಾಸುದೇವ ಭಟ್ರೆ ಹಾಗೂ ಕೃಷ್ಣ ಭಟ್ಟರ ಎಲ್ಲ ಸಹೋದರರೇ, ಸಹೋದರಿಯರೇ ಮತ್ತು ಈ ಸಭಾಂಗಣದಲ್ಲಿ ಆಸೀನರಾಗಿರುವ ಶೇಡಿಗುಮ್ಮೆ ಕೃಷ್ಣ ಭಟ್ಟರ ಅಭಿಮಾನಿಗಳೇ, ಯಕ್ಷಗಾನ ಕಲಾಭಿಮಾನಿಗಳೇ, ಒಂದು 10 ನಿಮಿಷದ ಅವಧಿಯಲ್ಲಿ ನನ್ನ ಮಾತನ್ನು ನಾನು ಮುಗಿಸಬೇಕಾಗಿದೆ. ಕೃಷ್ಣ ಭಟ್ಟರು ನನ್ನ ಮಟ್ಟಿಗೆ ಪ್ರಾತಸ್ಮರಣೀಯರು. ಯಾಕೆಂದರೆ ನಾನು ಯಕ್ಷಗಾನದ ತೊದಲು ಮಾತುಗಳ ನಾಡುವಾಗ ನನ್ನ ಕಣ್ಣು ಮುಂದೆ ಇದ್ದವರು. ಅದು ಈಗಲೂ ನನಗೆ ನೆನಪಿದೆ. ಕೃಷ್ಣ ಭಟ್ಟರ ಸಾರಥ್ಯದಲ್ಲಿ ಆಗಿನ ಕಾಲದ ತಾಳಮದ್ದಳೆಗಳು ನಡೀತಾ ಇದ್ವು. ಅಂದರೆ ಪ್ರಮುಖ ಭಾಗವತರು, ಆಗ 3 ಮಂದಿ ಭಾಗವತರು ಇರ್ತಿದ್ರು. ಒಬ್ಬರು ಕೃಷ್ಣ ಭಟ್ರು, ಆಮೇಲೆ ಒಬ್ಬರು ನಾರಾಯಣಣ್ಣ ಅಂತ ಇದ್ದರು, ಗಾಡಿ ನಾರಾಯಣಣ್ಣ ಅಂತ ಹೇಳ್ತಿದ್ರು. ಅವರಿಗೆ ಒಂದು ಎತ್ತಿನ ಗಾಡಿ ಇತ್ತು. ಈಗೆಲ್ಲ ಆಟೋ ರಿಕ್ಷಾ ಇದ್ದ ಹಾಗೆ ಹಿಂದೆ ಸರಕು ಸಾಗಣೆಗೆ ನಾರಾಯಣಣ್ಣನ ಗಾಡಿ ಇತ್ತು. ಅವರು ಅದನ್ನು ತುಂಬ ಹೊಡಿತಿರ್ಲಿಲ್ಲ ಅಂತ ಕಾಣ್ತದೆ, ಆದರೆ ಅವರು ಹೊಡ್ಕೊಂಡು ಹೋಗೋದನ್ನು ನಾನು ನೋಡಲಿಲ್ಲ. ಆದರೆ ಅವ್ರನ್ನ ಗಾಡಿ ನಾರಾಯಣಣ್ಣ ಅಂತ ಹೇಳ್ತಿದ್ರು. ಅವರೊಬ್ಬರು ಭಾಗವತರು. ಆಮೇಲೆ ಕೃಷ್ಣ ಭಟ್ರ ಕಿರಿಯ ಸಹೋದರರಾಗಿರುವ ವಾಸುದೇವ ಭಟ್ರು ಇನ್ನೊಬ್ಬರು ಭಾಗವತರು. ಹೀಗೆ 3 ಮಂದಿ ಭಾಗವತರು ಎಲ್ಲ ಕಾರ್ಯಕ್ರಮಗಳಿರ್ತಿದ್ರು. ಅಪೂರ್ವವಾಗಿ ಕೆಲವೊಮ್ಮೆ ವೈಡಿ ನಾಯಕರು ಅಂತೇಳಿ ಒಬ್ಬರು ಈ ಸಾರಿಗೆ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಇದ್ದರು. ಅವರು ಏಜೆಂಟರಾಗಿ, ಕಂಡಕ್ಟರಾಗಿ ಎಲ್ಲ ಕೆಲಸ ಮಾಡಿದವರು. ಅವರು ಈ ಊರಿನವರಲ್ಲ, ಅವರು ಎಣ್ಣೆಹೊಳೆಯವರಾಗಿದ್ದರೂ ಕೂಡ ಕುಂಬಳೆಗೆ ಬಹಳ ಒಂದು ಸಂಬಂಧ ಇದ್ದವರು ಅವರು ಕೆಲವೊಮ್ಮೆ ಇರ್ತಿದ್ರು. ಹೀಗೆ 4 ಮಂದಿ ಭಾಗವತರನ್ನು ಹೊಂದಿದ್ದಂಥ ಒಂದು ಊರು ನಮ್ಮ ಕುಂಬಳೆ. ಸಾಮಾನ್ಯದಲ್ಲ ಅದು. ಆಗ ತಾಳಮದ್ದಳೆ ಮಾಡಲಿಕ್ಕೆ ಭಾಗವತರನ್ನು ಹುಡುಕ್ಲಿಕ್ಕೆ ಅಂತ ಇಲ್ಲ, 4 ಜನಕ್ಕೂ ಸುದ್ದಿ ಮುಟ್ಟಿದ್ರೆ ಸಾಕು, ತಾಳಮದ್ದಲೆ ನಡೀತಾ ಇದ್ದರು. ಕೃಷ್ಣ ಭಟ್ಟರಲ್ಲಿ ಒಂದು ಗಾಂಭೀರ್ಯ ಇತ್ತು. ಅವರು ಹಿರಿಯ ಭಾಗವತರು. ಅವರ ಗಾಂಭೀರ್ಯ, ಅವರ ಅನುಭವ, ಅವರ ಮೇಲು ಮಾತು ಮತ್ತು ಮಿತವಾದ ಮಾತು, ಹಿತ ಮಿತ ಮೃದು ವಚನ ಅಂತ ಎಷ್ಟಾಡಬೇಕು ಅಷ್ಟೇ ಆಡುದವರು. ಅವರು ವಾಸುದೇವ ಭಟ್ರು ಕೂಡ ಹಾಗೆ ಹೆಚ್ಚಾಡುವುದಿಲ್ಲ ಅವರು. ಆದರೆ ಅವರ ನಿರ್ದೇಶನಗಳು ಕಲಾವಿದರನ್ನು ರೂಪಿಸುವುದಕ್ಕೆ ಮಾತ್ರ ಕಾರಣವಾಗ್ತಿದ್ವು.
ಆಗಿನ ಕಾಲದಲ್ಲಿ ತಾಳಮದ್ದಳೆಗಳು ಹೇಗೆ ನಡೀತಾ ಇದ್ವಿ ಅನ್ನೋದು ಇಲ್ಲಿನ ಹಿರಿಯರಿಗೆಲ್ಲ ಗೊತ್ತಿರ್ಬೋದು. ತಾಳಮದ್ದಳೆಯ ಪ್ರಸಂಗ ಈಗಿನ ಹಾಗೆ ಕರಪತ್ರ ಮುದ್ರಣ ಇತ್ಯಾದಿಗಳಲ್ಲಿ ತಾಳಮದ್ದಳೆಗೆಲ್ಲ ಯಾರು ಮಾಡ್ತಿರ್ಲಿಲ್ಲ. ತಾಳಮದ್ದಳೆ ಎನ್ನುವುದೊಂದು ಅಲ್ಲೇ ಕಲಾವಿದರೆಷ್ಟು ಜನ ಬಂದಿದ್ದಾರೆ ಅಂತ ತಲೆ ನೋಡಿ ಪ್ರಸಂಗ ಯಾವುದಾಗ್ಬೋದು ಅಂತ ಅಲ್ಲೇ ನಿಶ್ಚಯ ಮಾಡಿ, ಪ್ರಸಂಗ ಪುಸ್ತಕ ಕೂಡ ಸಿಕ್ಲಿಕ್ಕಿಲ್ಲ. ಭಾಗವತರು ಪದ್ಯ ಹೇಳಿದರೆ ಮಾತ್ರ ಪದ್ಯ ಗೊತ್ತಾಗುವುದು, ಅಲ್ಲಿದ್ರೆ ಪದ್ಯ ಕೂಡ ನಮಗೆ ಗೊತ್ತಾಗಲಿಕ್ಕೆ ಆಗ ಅವಕಾಶಗಳಿರಲಿಲ್ಲ. ಅಂತಹ ಸದ್ಯೋಜಾತ ತಾಳಮದ್ದಳೆಗಳು ಆ ಕಾಲದಲ್ಲಿ ನಡೀತಾ ಇದ್ವು. ಕಲಾವಿದರಿಗೆ ಇದೊಂದು ರೀತಿಯಾದ ಒಂದು ಈ ಗುರುಕುಲ ಪಾಠ ಎಲ್ಲ ಇದ್ದ ಹಾಗೆ, ಕಲೀಲಿಕ್ಕೆ ಈಗಿನ ಹಾಗೆ ಕೋಶದ ಅನುಭವ, ಶಾಸ್ತ್ರದ ಅನುಭವ ಇತ್ಯಾದಿಗಳೆಲ್ಲ ಸುಲಭದಲ್ಲಿ ದೊರಕಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ಸಂಗ್ರಹ ಇದ್ದ ಮನೆಗಳಿಗೆ ಮಾತ್ರ ಸಾಧ್ಯ. ಈ ಪ್ರದೇಶದಲ್ಲಿ ತಾಳಮದ್ದಳೆಗಳನ್ನು ಸೂಕ್ತವಾಗಿ ನಿರ್ದೇಶಿಸುತ್ತಾ ಇದ್ದಂತಹ ಒಬ್ಬ ಮುಖ್ಯ ಭಾಗವತರು ಶೇಡಿಗುಮ್ಮೆ ಕೃಷ್ಣ ಭಟ್ರು. ಅವರ ಹಾಡುವಿಕೆಯ ಶೈಲಿ ಅದು ನಮಗೆ ಬಲಿಪ ಶೈಲಿಯನ್ನು ನೆನಪಿಸ್ತದೆ. ಅವರು ಬಲಿಪರ ಶಿಷ್ಯರಲ್ಲ, ಆದರೆ ಆ ಕಾಲದ ಪ್ರಸಿದ್ಧವಾದ ಶೈಲಿಯಲ್ಲಿ ಒಂದು ಬಲಿಪ ಶೈಲಿ, ಇನ್ನೊಂದು ಅಗರಿ ಶೈಲಿ ಅಂತ. ಅಗರಿ ಶೈಲಿಯಲ್ಲಿ ಪದ್ಯ ಹೇಳಲಿಕ್ಕೆ ಅಲ್ಲಿದ್ದರು ಆಗ ವೈಡಿ ನಾಯಕರು ಅಗರಿ ಶೈಲಿಯ ಅಭಿಮಾನಿ. ವಾಸ್ತವವಾಗಿ ನೆನಪಿರ್ಬೋದು, ತಾಳಮದ್ದಳೆಗಳಲ್ಲಿ ಅವರು ಕೂತ್ರೆ ಅಗರಿ ಶೈಲಿಯಲ್ಲಿ ಪದ್ಯ ಹೇಳೋದು, ಕೃಷ್ಣ ಭಟ್ರು ಕೂತ್ರೆ ಬಲಿಪ ಶೈಲಿಯಲ್ಲಿ ಪದ್ಯ ಹೇಳೋದು. ಅವರು ಸ್ವಲ್ಪವಾದರೂ ಒಂದು ಅಂತೆವಾಸಿಗಳಾಗಿ ಅಭ್ಯಾಸ ಮಾಡಿದ್ರೆ ಪುತ್ತಿಗೆ ರಾಮಕೃಷ್ಣ ಜೋಯಿಸರಲ್ಲಿ ಮಾತ್ರ. ಬಹುಶಃ ಅದಕ್ಕಿಂತ ಹೆಚ್ಚಿಗೆ ಅವರೇನು ಅದನ್ನೇ ಕಲಿತವರಲ್ಲ. ಅವರು ಮದ್ದಳೆಯನ್ನು ಕಲಿತಿದ್ರಂತೆ, ಆದರೆ ಭಾಗವತಿಕೆಯನ್ನು ಕಲಿಯುವುದಕ್ಕೆ ಅಂತ ಹೋದವರಲ್ಲ. ಒಂದು ರೀತಿಯ ಏಕಲವ್ಯ ಪದ್ಧತಿ. ಹಿಂದೆ ಪದ ಹೇಳುವುದೆಲ್ಲ ನಮ್ಮ ಈ ಕುಂಬಳೆ ಅಂತೇನು, ನಮ್ಮ ಈ ಕರಾವಳಿ ಮತ್ತು ಮಲೆನಾಡಿನ ತಪ್ಪಲು ಭಾಗದಲ್ಲಿದ್ದವರಿಗೆ ಯಕ್ಷಗಾನದ ಪದ ಹೇಳುವುದಂದ್ರೆ ಅವರಿಗೆ ಜೀವನದೊಂದು ಭಾಗ. ಈಗೆಲ್ಲ ಸಿನಿಮಾ ಪದ್ಯ ಹೇಳ್ತಾರಲ್ಲ, ಅಲ್ಲ ಹೇಳ್ತಾರ ಗೊತ್ತಿಲ್ಲ, ನಾನಂತೂ ಹೇಳುವುದಿಲ್ಲ. ಯಕ್ಷಗಾನದ ಪದ ಹೇಳುವುದಂದ್ರೆ ಹಟ್ಟಿಗೆ ಹೋಗುವಾಗಲೂ ಪದ, ಗದ್ದೆಗೆ ಹೋಗುವಾಗಲೂ ಪದ, ತೋಟಕ್ಕೆ ಹೋಗುವಾಗಲೂ ಪದ. ನನ್ನ ಅಜ್ಜನ ಮನೆ ಕಡೆಯಲ್ಲೆಲ್ಲ ನೋಡಿದ್ದೇನೆ, ಮಾವಂದಿರೆಲ್ಲ ಅವ್ರು ಹೀಗೆ ಕೂತ್ರೆ ಪದ ಹೇಳುದು, ಯಕ್ಷಗಾನದ ಪದ ಹೇಳುದು. ಇದು ಜೀವನದ ಒಂದು ಉಸಿರಾಗಿತ್ತು. ಈಗ ಕೀರ್ತನೆಗಳನ್ನು ಹೇಳಿದ ಹಾಗೆ ಯಕ್ಷಗಾನದ ಪದಗಳನ್ನು ಹೇಳ್ತಿದ್ರು. ನೀವು ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ನಮ್ಮ ಕುಂಬಳೆಯಲ್ಲಿ ಒಬ್ಬರು ಶಿವರಾಯರು ಅಂತ ಇದ್ರು, ಅವರ ಮಗ ಒಬ್ಬರು ಡಾಕ್ಯುಮೆಂಟೆಡ್ ಸುರೇಶ್ ರಾವ್ ಅಂತ ಇದ್ದಾರೆ, ನನ್ನ ಸ್ನೇಹಿತರವರು, ಇವತ್ತು ಇಲ್ಲಿ ಬರಲಿಲ್ಲ ಅಂತ ಕಾಣ್ತದೆ. ಅವರ ಮನೆಯಲ್ಲಿ ಯಕ್ಷಗಾನ ಪ್ರಸಂಗ ಪುಸ್ತಕ ದೇವರ ಮನೆಯಲ್ಲಿ ಅಥವಾ ದೇವರ ಮಂಟಪದಲ್ಲಿ ಪೂಜೆಗೆ ಇಡ್ತಿದ್ರು. ಅದನ್ನು ವರ್ಷಕ್ಕೊಮ್ಮೆ ಕೂಡ ಬಿಡಿಸ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ನಾನು ಹೋಗಿದ್ದೆ ಅವರ ಗೆಳೆಯರ ಮನೆಗೆ, ತಂದೆಯವರ ಅನುಪಸ್ಥಿತಿಯಲ್ಲಿ ಹೋಗಿದ್ದೆ. ಹೋದಾಗ ನನಗೆ ಗೊತ್ತಾದದ್ದು ಅದೊಂದು ತಾಳೆಗರಿ ಗ್ರಂಥ, ಕೃಷ್ಣನ ಬಾಲಲೀಲೆಗೆ ಸಂಬಂಧಪಟ್ಟಂಥ ಒಂದು ಪ್ರಸಂಗ ತಾಳೆಗರಿಯಲ್ಲಿ ಇತ್ತು. ಅಂದರೆ ಅಷ್ಟು ಕೂಡ ಈ ಪ್ರದೇಶದ ಜನ ಯಕ್ಷಗಾನವನ್ನು ಆರಾಧನೆ ಮಾಡ್ತಾ ಇದ್ರು, ಯಕ್ಷಗಾನವನ್ನು ಪ್ರೀತಿಸ್ತಾ ಇದ್ರು ಮತ್ತು ತಮ್ಮ ಜೀವನದ ಭಾಗವಾಗಿ ಅದನ್ನು ಇಟ್ಟುಕೊಂಡಿದ್ರು. ಅಂತಹ ಒಂದು ಊರಿನಲ್ಲಿ ಯಕ್ಷಗಾನದ ಬೆಳವಣಿಗೆಗೆ ಕೃಷ್ಣ ಭಟ್ರು ಕಾರಣರಾದ. ಅವರು ಶೇಡಿಗುಮ್ಮೆ ಹತ್ತಿರದ ಕಾನದವರು, ಏನು ದೂರದಿಂದಲ್ಲ, ಅಲ್ಲಿಂದಲೇ ಬಂದು ಅಲ್ಲಿ ಒಂದು ಜಾಗ ಮಾಡಿಕೊಂಡು ಅಲ್ಲಿ ನೆಲೆಯಾದವರು ಅವರ ಹಿರಿಯರ ಕಾಲದಲ್ಲಿ. ಅಂತಹ ಒಬ್ಬ ಹಿರಿಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುವ ಶ್ರದ್ಧೆಯನ್ನು ಹೊಂದಿದ ಒಬ್ಬ ಭಾಗವತ. ಇನ್ನೊಂದು ಅಂಶವನ್ನು ನಾನು ಅಲ್ಲಿ ಹೇಳ್ತೇನೆ. ಬಹಳ ಪ್ರಮುಖವಾಗಿ ಆಗಿನ ಕಾಲದ ತಾಳಮದ್ದಳೆಗಳಲ್ಲಿ ಒಂದು ನಿರ್ದೇಶನ ಹೇಗಿರ್ತಿತ್ತು ಅಂತ. ಶೇಡಿಗುಮ್ಮೆ ಕೃಷ್ಣ ಭಟ್ರು ಹೆಚ್ಚು ಮಾತನಾಡುವವರಲ್ಲ, ಮತ್ತು ಎದುರೆದುರು ಈಗ ಮುಖಕ್ಕೆ ಕೈ ಹಾಕಿದಾಗೆ ಮಾತಾಡುವುದು ಅಂತ ಹೇಳ್ತಾರಲ್ಲ, ಆ ರೀತಿ ಮಾತನಾಡುವವರಲ್ಲ. ಅವರು ಏನಿದ್ರು ಕೂಡ ಪರದೆ ಹಿಂದೆ ಮಾತ್ರ ಏನು ಹಿತವಚನ ಹೇಳುವುದಾದ ಅಥವಾ ಇನ್ಯಾರಾದರೊಬ್ಬರಲ್ಲಿ ಹೇಳಿ ಆ ವ್ಯಕ್ತಿಗೆ ನೋವಾಗದ ಹಾಗೆ ಒಂದು ಸಾತ್ವಿಕವಾದ ಬೋಧನೆ ಅವರದ್ದು. ಅವರ ಬೋಧನೆಯ ಕ್ರಮ ಹಾಗೆ. ಅವರು ನೇರವಾಗಿ ಯಾರನ್ನು ಕೂಡ ಚುಚ್ಚಿ ಮಾತನಾಡುವವರಲ್ಲ. ಗಾಡಿ ನಾರಾಯಣಣ್ಣ ಇದ್ರು, ಅವರು ಎದುರೆದುರೇ ಹೇಳುದು, ವಾಸ್ತವವಾಗಿ ಗೊತ್ತಿರ್ಬೋದು. ಶ್ರುತಿ ತಪ್ಪಿ ಮಾತಾಡಿದರೆ, ಪದ್ಯ ಬಿಟ್ಟು ಮುಂದೆ ಹೋದರೆ, ಪದ್ಯದಲ್ಲಿದ್ದ ಅರ್ಥವನ್ನು ಹೇಳದಿದ್ದರೆ, ಪದ್ಯದ ಆಚೆಗೆ ಯಾವುದೋ ಇನ್ನೊಂದು ವಿಷಯವನ್ನು ಹೇಳಿದರೆ, ತಪ್ಪು ಮಾಹಿತಿಯನ್ನು ಕೊಟ್ಟರೆ ತಕ್ಷಣ ಅಲ್ಲಿಯೇ ಜಾಡಿಸ್ತಿದ್ರು. ಅಂತಹ ಒಬ್ಬ ನಿಷ್ಠುರವಾಗಿ ನಿರ್ದೇಶನ ಕೊಡ್ತಾ ಇದ್ದ ಇನ್ನೊಬ್ಬ ಭಾಗವತರು ವಾಸ್ತವ ಭಟ್ರಿಗೆ ಕೂಡ ನೆನಪಿರ್ಬೋದು. ಅವರು ಕೃಷ್ಣ ಭಟ್ರ ತಮ್ಮ ಅಂತ ಕೂಡ ಗುರುತಿಸಿದೆ, ಅವರಲ್ಲಿ ಕೂಡ ಆ ರೀತಿ ಮಾತಾಡೋದನ್ನು ನಾನು ಕೇಳಿದ್ದೇನೆ. ಅಂತಹ ಭಾಗವತರು ಕೂಡ ಇದ್ರು. ಆದರೆ ಕೃಷ್ಣ ಭಟ್ರ ಹಾಗಲ್ಲ. ಅವರು ಒಬ್ಬ ವ್ಯಕ್ತಿಗೆ, ನನಗೆ ಒಂದ್ಸಲ ಒಂದು ಅವರ ಪದ್ಯವನ್ನು ಹೇಳಿದ ವಿಧಾನವನ್ನು ನನಗೆ ಬಹಳ ಆಶ್ಚರ್ಯ ಕಾಣ್ತದೆ. ಒಂದು ಪದ್ಯದ ಸಾಹಿತ್ಯ ಹೇಗೆ ಎನ್ನುವುದನ್ನು ಪೂರ್ಣವಾಗಿ ಮನದಟ್ಟಾಗುವ ರೀತಿಯಲ್ಲಿ ಹೇಳ್ತಿದ್ರು. ಅವರು ಅಧ್ಯಾಪಕರಾಗಿ ಕೆಲಸ ಮಾಡಲಿಲ್ಲ ಅಂತ ಕಾಣ್ತದೆ, ಆದರೆ ಅಧ್ಯಾಪನವನ್ನು ಅವರು ಬಹಳ ಸೊಗಸಾಗಿ ಮಾಡಬಲ್ಲ ಸಾಮರ್ಥ್ಯ ಇದ್ದವರು. ಅಷ್ಟು ಭಾಷಾ ಶುದ್ಧಿ ಇತ್ತು. ಅವರು ಪದದ ವಿವರಗಳನ್ನು ಚೆನ್ನಾಗಿ ಮನದಟ್ಟಾಗುವ ಹಾಗೆ ಹೇಳುವುದು ಮಾತ್ರ,
ಮತ್ತೆಲ್ಲ ಅದನ್ನು ವಿಸ್ತರಿಸುವ ಕೆಲಸ ಕಲಾವಿದನಿಗೆ ಸಂಬಂಧಪಟ್ಟದ್ದು. ಪುಸ್ತಕ ಇಲ್ಲ ನೋಡಿ. ಹಾಗಾಗಿ ಅವರು ಹೇಳಿದ್ದನ್ನು ಕೇಳಿ ಮನಸ್ಸಲ್ಲಿ ಇಟ್ಟುಕೊಂಡು ಪಾತ್ರವನ್ನು ನಿರ್ವಹಿಸಬೇಕು. ಆಗ ಪೋಷಕ ಪಾತ್ರವನ್ನು ಮಾಡುವ ಅವಕಾಶಗಳೆಲ್ಲ ಪ್ರಾಪ್ತ ಆದದ್ದು. ಅವುಗಳ ಸಂದರ್ಭಗಳಲ್ಲೇ ನಾನು ಅವುಗಳನ್ನು ಬಳಸಿಕೊಂಡಿದ್ದೇನೆ. ಆ ಹೊತ್ತಿನಲ್ಲಿ ಅವರಿಂದ ಕೇಳಲಿಕ್ಕೆ ಅವಕಾಶ ಆಗದೇ ಇದ್ದಾಗ ವಾಸ್ತವ ಭಟ್ರಲ್ಲಿ ಕೇಳ್ತಿದ್ದೆ, ಗಾಡಿ ನಾಡಿನಲ್ಲಿ ಕೇಳ್ತಿದ್ದೆ. ಇನ್ನೊಬ್ರು ಈರೋಳು ಕೃಷ್ಣ ಅಂತ ಇದ್ರು. ಅವ್ರು ಈರೋಳು ಅಂತ ಒಂದು ಉಂಟಲ್ಲ, ಅದನ್ನು ಮಾರ್ತಾ ಇದ್ರು ಕುಂಬಳೆ ಪೇಟೆಯಲ್ಲಿ. ಒಬ್ಬ ಹೀಗೆ ಸಂತೆ ವ್ಯಾಪಾರಿಯಾಗಿ ಇದ್ದವರು. ಹಾಗಂತ ಅವರ ಸರಕು ತುಂಬ ಇತ್ತು. ಸಂತೆ ವ್ಯಾಪಾರಿ ಅಂದರೆ ಅವರಲ್ಲಿ ಒಂದು ಪೆಟ್ಟಿಗೆ ಉಂಟು ಅಂತ ಹೇಳ್ತಿದ್ದವರು. ನಾನು ಅದನ್ನು ಅನೇಕರಲ್ಲಿ ಹೇಳಿದ್ದೇನೆ. ಅಂತ ಒಬ್ಬ ಅಪೂರ್ವ ಕಲಾವಿದ, ನೋಡ್ಲಿಕ್ಕೆ ಸ್ವಲ್ಪ ಅವಧೂತನಾಗಿದ್ದರು ಅವರು. ಎಲ್ಲರ ಹಾಗೆ ಕಾಣಿಸ್ತಿರ್ಲಿಲ್ಲ. ಮಾತುಗಳು ಕೂಡ ವಿಚಿತ್ರವಾಗ್ತಿತ್ತು. 108 ಪ್ರಶ್ನೆಗಳವರ ಬತ್ತಳಿಕೆಯಲ್ಲಿ. ಅವರು ತಾಳಮದ್ದಳೆಯಲ್ಲಿ ಎಂಥ ಹಿರಿಯ ಕಲಾವಿದರು ಬಂದರೂ ಪ್ರಶ್ನೆ ಕೇಳುವುದನ್ನು ಕಡಿಮೆ ಮಾಡ್ತಿರ್ಲಿಲ್ಲ. ಯಾರಾದರೂ ಇಲ್ಲಿ ಒಂದು ತಲೆಯಾದರೂ ಅವರ ತಾಳಮದ್ದಳೆ ಅರ್ಥವನ್ನು ಕೇಳಿದವರಿದ್ದರೆ ಈ ಮಾತನ್ನು ಒಪ್ತೀರಿ ಅಂತ ನಾನು ಭಾವಿಸ್ತೇನೆ. ಅಂತ ಒಬ್ಬ ಕಲಾವಿದ. ಈ ಎಲ್ಲ ಕಲಾವಿದರು ಆಗಿನ ಕಾಲ ನನ್ನ ಮಿತ್ರರಾದ ಗೋಪಾಲಕೃಷ್ಣ ನಾಯಕರು ಇಲ್ಲಿದ್ದಾರೆ, ಸೂರಂಬೈಲ್ನವರು, ನನ್ನ ಸಹಪಾಠಿ. ನಾವು ಒಟ್ಟಿಗೆ ರಂಗಸ್ಥಳವನ್ನು ಏರಿದವರು ಒಂದೇ ಪ್ರಸಂಗದಲ್ಲಿ. ನಮಗೆ ಎಲ್ಲದು ಅನುಭವಕ್ಕೆ ಬರ್ತಿತ್ತು. ಸೂರಂಬೈಲ್ ಆನಂದ ಅಣ್ಣ ಅಂತ ಇರ್ತಿದ್ರು, ಸೂರಂಬೈಲ್ ಗೋವಿಂದ ಭಟ್ರು ಅಂತ ಇದ್ರು, ಎಲ್ಲ ಹಿರಿಯ ತಲೆಯ ಕಲಾವಿದರು. ಆಗಿನ ಕಾಲದ ತಾಳಮದ್ದಳೆಗಳನ್ನು ನಿರ್ವಹಣೆ ಮಾಡುವುದಂದ್ರೆ ತುಂಬ ಕಷ್ಟದ ಕೆಲಸ. ಇಡೀ ರಾತ್ರಿಯ ತಾಳಮದ್ದಳೆ. ಸಾಮಾನ್ಯ ಇಲ್ಲಿ ವಿಘ್ನೇಶ್ವರ ಯಕ್ಷಗಾನ ಸಂಘ ಅಂತ ಇಲ್ಲಿದ್ದವರಿಗೆಲ್ಲ ಗೊತ್ತಿರ್ಬೋದು. ನಾರಾಯಣ ಮಂಗಲದಲ್ಲಿ ಸುದೀರ್ಘ ಕಾಲ ಯಕ್ಷಗಾನದ ಗರಡಿಯಾಗಿ ಎಲ್ಲರಿಗೆ ಮಾರ್ಗದರ್ಶನ ಮಾಡಿದಂಥದ್ದು. ಅಂತಹ ಒಂದು ಸಂಘದಲ್ಲಿ ಹಿರಿಯ ಕಲಾವಿದರೊಂದಿಗೆ ಒಳ್ಳೆಯ ಒಂದು ನಿರ್ದೇಶನವನ್ನು ಕೊಡುತ್ತಾ ಭಾಗವತರಾಗಿದ್ದವರು ಶೇಡಿಗೊಮ್ಮೆ ಕೃಷ್ಣ ಭಟ್ರು. ಅಷ್ಟು ಮಾತ್ರ ಅಲ್ಲ, ಅವರ ಮನೆಯಲ್ಲೊಂದು ತಾಳಮದ್ದಳೆ ಆಗಿತ್ತು. ತುಂಬ ಒಂದು ಸಲ ನಾನು ಅದರಲ್ಲಿ ಅವರ ಮನೆಯ ತಾಳಮದ್ದಳೆ ಒಂದು ಸಲ ನನಗೆ ಪಾತ್ರ ಇತ್ತು ಅಲ್ಲ, 74ರಲ್ಲಿ. ವಾಸ್ತವ ಭಟ್ರೆ ಸರಿ ನೆನಪುಂಟದು. ಅವರ ನೆನಪು ಶಕ್ತಿಗೆ ನಾನು ಶರಣು. ಅವರ ಆಗ ಕುಮಾರ ವಿಜಯ ಪ್ರಸಂಗ, ಶೂರವದ್ವಾಸರ ಕಾಳಗ ಅಂತಲೂ ಹೇಳ್ತಾರೆ, ಮುದ್ದಣನ ಪ್ರಸಂಗ. ನನಗೆ ಯಾವುದೋ ಒಂದೆರಡು ಪೋಷಕ ಪಾತ್ರ. ಇಡೀ ರಾತ್ರಿ ನೋಡಿ, ಬುಡದಲ್ಲಿ ಒಂದು ಅರ್ಥ ಹೇಳಬೇಕು, ತುದಿಯಲ್ಲಿ ಒಂದು ಅರ್ಥ ಹೇಳಬೇಕು. ಹಾಗೆ ಅವಕಾಶ ಇತ್ತು ನಮಗೆ. ಅರ್ಥ ಮಾತಾಡುವ ಯಾವ ಆಸಕ್ತಿ ಹೆಚ್ಚಿದ್ದವರಿಗೆ ಹೆಚ್ಚು ಪಾತ್ರ ಸಿಕ್ತಿತ್ತು. ಕೆಲವರು ಬೇಡ ಅಂತ ಹೇಳಿದವರಿಗೆ ಸಿಗ್ತಿರ್ಲಿಲ್ಲ. ನಮಗೆಲ್ಲ ಅಂತ ಒಂದು ಕುತೂಹಲ, ಆಸಕ್ತಿ ಹೆಚ್ಚಿತ್ತು. ಅಲ್ಲಿ ಒಂದು ಅರ್ಥ ಹೇಳಿದ ಒಂದು ವಿಶೇಷ ಅನುಭವ ಇದೆ. ಬೆಳಿಗ್ಗೆ ಆ ದಿವಸ ಬೆಳಿಗ್ಗೆ ಹೊರಡುವ ಮೊದಲು ತಿಂಡಿ ಚಾಲ ಕೊಟ್ಟು ಕಳಿಸುವಾಗ ನನ್ನನ್ನು ಒಂದು 7:30-8 ಗಂಟೆವರೆಗೆ ನನಗೆ ಅವರ ಮನೆಯಲ್ಲಿ ಕೂತು ಮಾತಾಡಿದ ನೆನಪಿದೆ. ಎಷ್ಟು ಮಾತಾಡಿದ್ದೇನೆ ನೆನಪಿಲ್ಲ, ಆದರೆ ಅವರ ಪ್ರೋತ್ಸಾಹ ಉಳಿದವರೆಲ್ಲ ಹೋಗಿ ಆಗಿದೆ. ನನಗೆ ಹತ್ತಿರ ಕುಂಬಳೆಗೆ 1 ಮೈಲು ನಡಿಲಿಕ್ಕೆ ಇರುವಂಥದ್ದು. ಆದರೆ ಒಬ್ಬ ಕಿರಿಯ ಕಲಾವಿದನನ್ನು ಮನೆಯಲ್ಲಿ ಕೂತುಗೊಳಿಸಿಕೊಂಡು ಅವನಿಗೆ ಯಕ್ಷಗಾನದ ಬಗ್ಗೆ ಎಲ್ಲ ಸಲಹೆ ಸೂಚನೆಗಳನ್ನು ಕೊಡುವುದು ಮತ್ತು ನೇರವಾಗಿ ಏನನ್ನು ವಿಮರ್ಶಿಸದೆ ಯಕ್ಷಗಾನಕ್ಕೆ ಅರ್ಥ ಹೇಳುವವರು ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ಕೊಡುವ ಪ್ರೀತಿಯ ಸಲಹೆಗಳಿದೆಯಲ್ಲ, ಇದು ಅದ್ಭುತವಾದದ್ದು. ಅಂತಹ ಒಬ್ಬ ಸಾತ್ವಿಕ ಹಿರಿಯ ಕಲಾವಿದ ಸದಾ ನಮಗೆ ನೆನಪಾಗ್ತಾರೆ ನಮ್ಮ ಜೀವನದಲ್ಲಿ. ಆಮೇಲೆ ಶೇಡಿಗೊಮ್ಮೆ ಕೃಷ್ಣ ಭಟ್ರ ಕುಟುಂಬ, ಅವರ ಹಿರಿಯರು ನಾರಾಯಣ ಮತ್ತು ಸರಸ್ವತಿಯವರ ಮಕ್ಕಳವರು. ಅವರಲ್ಲಿ ಅನೇಕ ಮಂದಿ ಸೋದರರಿದ್ದಾರೆ. ಕೃಷ್ಣ ಭಟ್ರು, ಆಮೇಲೆ ಹರಿಯಪ್ಪ ಭಟ್ರು, ಆಮೇಲೆ ಸೋದರಿಯರಾಗಿ ಈಗಾಗಲೇ ಇಲ್ಲಿ ಮಾತನಾಡಿದಂತಹ ಶಂಕರಿ ಅಕ್ಕನವರು, ಅನಂತರ ಸೀತಾರಾಮ್ ಭಟ್ರು, ಆಮೇಲೆ ವಾಸುದೇವ ಭಟ್ರು, ಆಮೇಲೆ ಪದ್ಮಾವತಿ ಎನ್ನುವ ಇನ್ನೊಬ್ಬರು ಸೋದರಿ, ಆಮೇಲೆ ಒಬ್ಬರು ವೆಂಕಟರಮಣ ಭಟ್ಟ ಅಂತ ಇದ್ದರು, ಅವರು ಈಗ ಇಲ್ಲ. ಹೀಗೆ ಸೋದರರ ಒಂದು ದೊಡ್ಡ ಕುಟುಂಬ ಅವರದು. ತುಂಬ ಮಂದಿ ಒಟ್ಟಿಗೆ ಇದ್ದವರು. ಆಮೇಲೆ ಕಾಲ ಕಳೆದಂತೆ ಸ್ವಲ್ಪ ವಿಭಜನೆಯಾಗಿ ಉದ್ಯೋಗ ನಿಮಿತ್ತವಾಗಿ ದೂರ ದೂರ ಹೋಗಿದ್ದಾರೆ. ಆದರೆ ಅಖಂಡವಾಗಿ ಇವತ್ತು ಕೂಡ ಇದ್ದಾರೆ ಎನ್ನುವುದು ನಮಗೆ ಸಂತೋಷದ ವಿಷಯ. ಯಾಕೆಂದರೆ ಈ ಜನ್ಮ ಶತಾಬ್ದಿಯನ್ನು ಮಾಡಬೇಕಾದ್ರೆ ಅವರ ಸುಪುತ್ರರಾದ ಗೋಪಾಲಕೃಷ್ಣ ಭಟ್ರು, ನಾನು ಅವರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಯಾಕೆಂದರೆ ನಾನು 8:30ವರೆಗೆ ಅವರ ಮನೆಯಲ್ಲಿರುವಾಗ ಅವರನ್ನು ನೋಡ್ತಾ ಇದ್ದೆ. ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಅವರು. ಆಗ ನಮಗೆ ಅಸೂಯೆ ಆಗುವಷ್ಟು. ಹುಳುಕಪ್ಪಂಗೆ ಅಂತ ಅವರ ಕುರಿತಾಗಿ ಒಂದು ಅಸೂಯೆ ಆಗ್ಬೇಕು. ಹಾಗೆ ಅವರ ಕೃಷ್ಣ ಭಟ್ರ ಮಗಳು ವಿಜಯಲಕ್ಷ್ಮಿ ಇದ್ದಾರೆ, ನನ್ನ ಸಹಪಾಠಿ. ನಮ್ಮ ಭೌತಶಾಸ್ತ್ರ ಮಾಬಲ ಭಟ್ರು ಭೌತಶಾಸ್ತ್ರದ ಪಾಠ ಮಾಡುವಾಗ ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳಲಿಕ್ಕೆ ವಿಜಯಲಕ್ಷ್ಮಿಯವರು ಇದ್ರು. ನಾವು ಲೈಟ್ ಕಂಬದಾಗಿ ನಿಲ್ಲಲಿಕ್ಕೆ ಮಾತ್ರ. ನಮ್ಮ ಸ್ಥಿತಿ ಹಾಗಿತ್ತು. ನಮಗೆಲ್ಲ ಅಸೂಯೆ ಆಗ್ತಿತ್ತು. ಅಸೂಯೆ ಅಂದರೆ ಕೆಟ್ಟ ಅರ್ಥದಲ್ಲಿ ಅಲ್ಲ, ಅಷ್ಟು ಪ್ರತಿಭಾವಂತರಲ್ಲವರು. ಅವರು ಯಾವಾಗ ಓದ್ತಾರೆ, ಯಾವಾಗ ನೆನಪಿಟ್ಟುಕೊಳ್ತಾರೆ ಅಂತ. ಅಂತಹ ಮಕ್ಕಳನ್ನು ಅವರ ಸೋದರಿ ಇಂದಿರಾ, ನನ್ನ ತಮ್ಮನ ಸಹಪಾಠಿಯವಳು. ಯಾಕೆ ಹೇಳಿದೆ ಅಂದರೆ ಆ ಕುಟುಂಬದೊಂದಿಗೆ ನಮ್ಮ ಒಂದು ಬಾಂಧವ್ಯ ಮತ್ತು ಎಂತೆಂತಹ ಪ್ರತಿಭಾವಂತರಿದ್ದಾರೆ ಅಂತ. ಗೋಪಾಲಕೃಷ್ಣ ಭಟ್ರು ಎಷ್ಟು ಉನ್ನತ ಮಟ್ಟದ ಅಧಿಕಾರದ ಸ್ಥಾನಗಳನ್ನೆಲ್ಲ ಅಲಂಕರಿಸಿದವರು ಅಂತ ನಿಮಗೆ ಗೊತ್ತಿದೆ.
ಮತ್ತು ಈ ಕಾರ್ಯಕ್ರಮವನ್ನು ತುಂಬ ಒಂದು ಯೋಜನಾಬದ್ಧವಾಗಿ, ಈಗೆಲ್ಲ ಆಧುನಿಕ ಭಾಷೆಯಲ್ಲಿ ಅದು ತೀರ ಅಕಾಡೆಮಿಕ್ ಆಗಿ ಅದನ್ನು ಫಾಲೋ ಅಪ್ ಮಾಡ್ತಾ ಒಂದು ಕಾರ್ಯಕ್ರಮ ಮಾಡೋದಂದ್ರೆ ಅದು ಸುಲಭ ಸಾಧ್ಯತೆ ಕೆಲಸ ಅಲ್ಲ. ಕೂತಲಿಂದಲೇ ಮಾಡಬೇಕು ನೋಡಿ. ಅದನ್ನು ಅವರು ಅಚ್ಚುಕಟ್ಟಾಗಿ ಇದರ ಪ್ರಸ್ತಾವನೆಯನ್ನು ಸಲ್ಲಿಸುವಲ್ಲಿಂದ ತೊಡಗಿ ಈ ಕಾರ್ಯಕ್ರಮವನ್ನು ನೋಡಿ ಆಗ ಚಿಂತೆ ಮಾಡ್ತಾ ಇದ್ರು, ನಮ್ಮ ಶೆಡ್ಯೂಲ್ ಹೇಗೆ ಇದನ್ನು ನಿರ್ವಹಿಸುವುದಂತ ಗೊತ್ತಾಗೋದಿಲ್ಲ ಅಂತ. ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇರುವಂತಹ ಒಬ್ಬ ಪ್ರತಿಭಾವಂತ ಅಂತಹ ಮಕ್ಕಳನ್ನು ಸಮಾಜಕ್ಕೆ ನೀಡಿದವರು. ಈ ಒಂದು ಸಂದರ್ಭದಲ್ಲಿ ಅವರ ಕುರಿತಾಗಿ 4 ಮಾತುಗಳನ್ನು ಆಡುವುದಕ್ಕೆ ಅವಕಾಶವನ್ನು ಕೊಟ್ಟಂತಹ ಮನೆಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ವಿರಮಿಸ್ತೇನೆ. ನಮಸ್ತೆ. ಶ್ರೀ ಗುರುವೇ ನಮಃ. ಅನಂತ ಪದ್ಮನಾಭ ಸ್ವಾಮಿ ದೇವರಿಗೆ ನಮಸ್ಕರಿಸುತ್ತೇನೆ. ಇಲ್ಲಿ ಬಂದ ಎಲ್ಲ ಗಣ್ಯರಿಗೂ ಮತ್ತು ಸಭಾಸದರಿಗೂ ನಮಸ್ಕಾರ. ಈಗ ತಂದೆಯವರ ಜನ್ಮ ಶತಾಬ್ದಿ, ನಿಜವಾಗಿ ಅಕ್ಟೋಬರ್ ತಿಂಗಳಲ್ಲಿ ಅವರಿಗೆ 3 ವರ್ಷ ಆಗಿದೆ. ಈ ವರ್ಷ ಮಳೆ ಸ್ವಲ್ಪ ಜಾಸ್ತಿ, ಆ ಸಮಯದಲ್ಲಿ ಅಕ್ಟೋಬರ್ನಲ್ಲಿ ಮಾಡಲು ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಅದಕ್ಕಾಗಿ ನಾವು ಸ್ವಲ್ಪ ತಡ ಅಂದರೆ ಡಿಸೆಂಬರ್ನಲ್ಲಿ ಈ ಜನ್ಮ ಶತಾಬ್ದಿ ಕಾರ್ಯಕ್ರಮವನ್ನು ಮಾಡಬಹುದು ಎಂಬ ಒಂದು ನಿರ್ಣಯಕ್ಕೆ ಬಂದೆವು.